ಮುದ್ದೇಬಿಹಾಳ್ ನಗರ್ ಈಗ ಮತ್ತೊಮ್ಮೆ ಎಂಪಿಎಲ್ ಸೀಸನ್ನಿಂದ ಖರ್ಚಿಸಲಿದೆ. ಈಗಾಗಲೇ ಸತತ 6 ಆವೃತ್ತಿಗಳನ್ನು ಪೂರ್ಣಗೊಳಿಸಿರುವ ಈ ಮುದ್ದೇಬಿಹಾಳ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಟೂರ್ನಮೆಂಟ್ ಈಗ 7ನೇ ಆವೃತ್ತಿಗೆ ಅಣಿಯಾಗುತ್ತಿದೆ. ವಿಜಯಪುರ ಜಿಲ್ಲೆಯಲ್ಲಿಯೇ ಐತಿಹಾಸಿಕ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿವಾದ ಈ ಎಂಪಿಎಲ್ ಕ್ರಿಕೆಟ್ ಟೂರ್ನಮೆಂಟ್ ನಗರದಲ್ಲಿ ಈಗ ಮನೆ ಮಾತಾಗಿದೆ. ಹೌದು, ಮುದ್ದೇಬಿಹಾಳ್ ತಾಲೂಕಿನ ಪ್ರತಿಭಾವಂತ ಕ್ರಿಕೆಟ್ ಕ್ರೀಡಾಪಟುಗಳನ್ನು ಗುರುತಿಸಿ ಸಮಾಜದ ಮುಖ್ಯವಾಹಿನಿಗೆ ತರಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಈ ಮುದ್ದೇಬಿಹಾಳ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಕಮಿಟಿ ಈಗ 7ನೇ ಆವೃತ್ತಿಯನ್ನು ಆಡಿಸಲು ಮುಂದಾಗಿದೆ. ಮೊನ್ನೆ ನಗರದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಸೀಸನ್ 7 ಆಟಗಾರರ ಆಯ್ಕೆಯ ಟ್ರಯಲ್ ಪ್ರಕ್ರಿಯೆ ನಡೆಯಿತು. ಪ್ರತಿ ವರ್ಷಕ್ಕಿಂತ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದಿಂದ ಹೊಸ ಪ್ರತಿಭಾವಂತ ಕ್ರಿಕೆಟ್ ಕ್ರೀಡಾಪಟುಗಳು ಈ ಟ್ರಯಲ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ತೋರಿದ ಆಟಗಾರರು ಆಯ್ಕೆ ಪ್ರಕ್ರಿಯೆಯಲ್ಲಿ ತೊಡಗಿದ ನಿರ್ಣಾಯಕರನ್ನು ರೋಚಕಗೊಳಿಸಿದರು. बॉलिंग करते हो बैटिंग ತಾಲೂಕಿನ ಹಿರಿಯ ಆಟಗಾರರಾದ ಜಾಕಿರ್ ಡವಳ್ಗಿ ಹಾಗೂ ವಿನಾಯಕ್ ಭಟ್ ಬೌಲಿಂಗ್ ವಿಭಾಗವನ್ನು ನಿಭಾಯಿಸಿದರೆ, ಇತ್ತ ರಿಯಾಜ್ ರಿಸಾಲ್ದಾರ್, ಮಕ್ತೂಮ್ ಮುಲ್ಲಾ ಹಾಗೂ ಸೆಹವಾಗ್ ಅವರು ಬ್ಯಾಟಿಂಗ್ ವಿಭಾಗದಲ್ಲಿ ಆಟಗಾರರ ಆಯ್ಕೆಯನ್ನು ನಡೆಸಿದರು. ಒಟ್ಟಿನಲ್ಲಿ ಈ ಐತಿಹಾಸಿಕ ಹೊನಲು ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟ್ ಎಂಪಿಎಲ್ ಸೀಸನ್ 7 ಈ ಬಾರಿ ಮತ್ತೆ ಮುನ್ನೆಲೆಗೆ ಬರುತ್ತಿದ್ದು ಕ್ರೀಡಾ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.